ನೀವೇನಾದರೂ ನಿಮ್ಮ ಮನೆಗೆ ಸೋಫಾ ನೋಡ್ತಾ ಇದ್ದೀರಾ, ಡೈನಿಂಗ್ ಟೇಬಲ್ ಬೇಕಾ, ಮನೆಯಲ್ಲೇ ಜಿಮ್ ಸೆಟಪ್ ಮಾಡ್ಕೊಳ್ಬೇಕಾ? ಹಾಗಾದರೆ ಮೈಸೂರಲ್ಲಿ ನಿಮ್ಮ PNS ವಿಸ್ತಾರ ನ್ಯೂಸ್ ಆಯೋಜಿಸಿರುವಂತಹ ಇಂಟರ್ನ್ಯಾಷನಲ್ ಇಂಡೋನೇಷಿಯನ್ ಬಾಲಿ ಎಕ್ಸ್ಪೋಗೆ ಬನ್ನಿ. ಮೈಸೂರಿನ ಬೋಗಾದಿ ರಿಂಗ್ ರಸ್ತೆ ಬಳಿಯ JLN ಕನ್ವೆನ್ಷನ್ ಹಾಲ್ನಲ್ಲಿ ಎಕ್ಸ್ಪೋ ಆಯೋಜಿಸಲಾಗಿದೆ. ಇಲ್ಲಿ ವಿವಿಧ ಬಗೆಯ ಪೀಠೋಪಕರಣಗಳು, ಕಲರ್ಫುಲ್ ಸೋಫಾಗಳು, ವಿಂಟೇಜ್ ಡೈನಿಂಗ್ ಟೇಬಲ್ಸ್, ಬ್ರಾಂಡೆಡ್ ಟೇಬಲ್ಸ್ ಸೇರಿದಂತೆ ಗೃಹಾಲಂಕಾರಿಕ ವಸ್ತುಗಳ ಪ್ರದರ್ಶನ ಮಾಡಲಾಗಿದೆ. ಈ ಎಕ್ಸ್ಪೋವನ್ನು ಖ್ಯಾತ ನಟ ವಸಿಷ್ಠ ಸಿಂಹ ಅವರು ಉದ್ಘಾಟಿಸಿದ್ದು ಎಕ್ಸ್ಪೋ ಕಲೆಕ್ಷನ್ಸ್ಗೆ ಫಿದಾ ಆಗಿದ್ದಾರೆ. ಇಲ್ಲಿ ವಿಶೇಷವಾಗಿ ಇಂಡೋನೇಷಿಯನ್ ಫರ್ನಿಚರ್, ಆಂಟಿಕ್ ಫರ್ನಿಚರ್, ಇರಾನ್ ಕಾರ್ಪೆಟ್, ಮಸಾಜ್ ಚೇರ್ ಸೇರಿದಂತೆ ಅನೇಕ ರೀತಿಯ ಪೀಠೋಪಕರಣ ಸಿಗಲಿದೆ. ಇಂಡಿಪೆಂಡೆನ್ಸ್ ಡೇ ಆಫರ್ ಅಂತ ಅಪ್ ಟು 70% ಆಫರನ್ನು ನೀಡಲಾಗಿದೆ. ಜೊತೆಗೆ ಹಳೆಯ ಸೋಫಾ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಬದಲು ಮಾಡಲಾಗುತ್ತೆ. ಇದೊಂದು ಸುವರ್ಣ ಅವಕಾಶವಾಗಿದ್ದು ಮಧ್ಯಮ ವರ್ಗದ ಜನರಿಗೂ ಕೈಗೆಟುಕುವ ಕಡಿಮೆ ಬೆಲೆಯಲ್ಲೇ ಉತ್ತಮ ರೀತಿಯಾದಂಥ ಫರ್ನಿಚರ್ ಸಿಗ್ತಾ ಇದೆ. ಸರ್ ಅವರ ಆಯೋಜಿಸಿರೋ ಈ ಒಂದು ಇಂಟರ್ನ್ಯಾಷನಲ್ ಬಾಲಿ ಥೀಮ್ಡ್ ಎಷ್ಟು ಎಕ್ಸ್ಪೋವನ್ನು ನಾವು ಈಗಷ್ಟೇ ಇನಾಗ್ರೇಟ್ ಮಾಡಿ ನೋಡ್ಕೊಂಬಂದೆ. ತುಂಬಾ ಖುಷಿ ಆಯಿತು. ಅಂದರೆ ನನಗೆ ಈಗಲೇ ಮದುವೆ ಆದಮೇಲೆ ಒಂದು ಸ್ವಲ್ಪ ಇದರೆಲ್ಲ ಫರ್ನಿಚರ್ಸು ಅದರದ್ದೆಲ್ಲ ಎಕ್ಸ್ಪೋಜರ್ ನನಗೆ ಸಿಕ್ಕಿರೋದು. ಈ ಒಂದು ಎಕ್ಸ್ಪೋಗೆ ಬಂದಾಗ ಒಂದಷ್ಟು ಅಂದರೆ ಐ ಕುಡ್ ರಿಲೇಟ್ ಟು ಥಿಂಗ್ಸ್. ಒಂದಷ್ಟು ಮನೆ ಇಂಟೀರಿಯರ್ಸ್ ಮಾಡಿದಾಗ, ಒಂದಷ್ಟು ಶಾಪಿಂಗ್ಗಳು ಮಾಡಿದ್ಮೇಲೆ ಬಂದಿರೋ ಜ್ಞಾನದಲ್ಲಿ ನೋಡಿದಾಗ ಕರೆಕ್ಟ್ ಅಲ್ವಾ, ಎಷ್ಟು ಚೆನ್ನಾಗಿದೆ, ವೆರೈಟೀಸ್, ಇಷ್ಟೊಂದು ವೆರೈಟೀಸ್ ಇದೆಯಲ್ಲ ಅಂತ ಈಗೋದಾಗಿದೆ. ಮುಂಚೆ ಆದರೆ ನೋಡದಿರೋ ಥರ ಹೊಟ್ಟೋಗ್ಬಿಡ್ತಾ ಇದೆ. ನೌ ದಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಇಟ್. ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬಾ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಥೀಮ್ಸ್ ಏನು ತಂದಿದ್ದಾರೆ, ಇದು ತುಂಬಾ ಐ ಕ್ಯಾಂಡಿ ಆಗಿದೆ. ಈ ಥರದ್ದು ಫರ್ನಿಚರ್ಸ್ ನಾನಂತೂ ಪರ್ಸ್ನಲಿ ನೋಡಿರಲಿಲ್ಲ ಎಷ್ಟು ವರ್ಷದಲ್ಲಿ. ತುಂಬಾ ಯುನೀಕಾಗಿ ಪೆಕ್ಯುಲರ್ ಕಲೆಕ್ಷನ್ ಇದೆ. ಆ್ಯಂಡ್ ಎಲ್ಲನೂ ಆಲ್ ಅಂಡರ್ ಒನ್ ರೂಫ್ ಇರೋದು, ದಟ್ಸ್ ಅ ವೆರಿ ಸ್ಪೆಷಲ್ ಥಿಂಗ್. ಸೊ ಯಾರಿಗೆ ಫರ್ನಿಚರು ಇನ್ನೊಂದು ಎಂಥೂಸಿಯಸ್ ಯಾರಿದ್ದಾರೆ ಪರ್ಚೇಸ್ ಮಾಡಬೇಕು ಅಂತಿರೋರಿಗೆ ದಿಸ್ ದ ರೈಟ್ ಪ್ಲೇಸ್. ಅಂದರೆ ಸರ್, ಈಗ ಎಕ್ಸ್ಪೋ ಅಂತಂದರೆ ಬರೀ ರಿಚ್ ಪೀಪಲ್ಸ್ ಅಷ್ಟೇ ಬರ್ತಾರೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದು ಕೆಟ್ಟಲ್ಲ ಅನ್ನೋದೊಂದು ಮಾತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತ ಇಲ್ಲ. ಅಂದರೆ ರಿಚ್ ಪೀಪಲ್ ಆ್ಯಕ್ಚುಲಿ ಅಂದರೆ ನೀವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಂದು ಫೋಟೋ ನೋಡಿ ಹಾಗೆ ಆನ್ಲೈನು ಇನ್ನೊಂದು ಬುಕ್ ಮಾಡಿಕೊಂಡು ಅಥವಾ ಇಂಪೋರ್ಟ್ ಮಾಡಿಕೊಂಡು ಏನೋ ಮಾಡ್ಕೋತಾರೆ. ಮಿಡ್ಲ್ ಕ್ಲಾಸ್ ಜನಕ್ಕೆ ಎಸ್ಪೆಷಲಿ, ಅಂದರೆ ನಾಟ್ ಸೋ ವೆಲ್ ಟು ಡೂ ಫ್ಯಾಮಿಲೀಸು ಕೂಡ ಅಫೋರ್ಡಬಲ್ ಪ್ರೈಸಸಲ್ಲಿ ತುಂಬ ಪ್ರಾಡಕ್ಟ್ಸ್ ನೋಡಿದೆ ಇಲ್ಲಿ. ನಾನು ಅದೇ ಒಂದು ರೀತಿಲಿ ಅಂದ್ಕೊಂಡೆ, ಒಬ್ಬನೇ ಬಂದಿದ್ದು ಒಳ್ಳೆಯದಾಯಿತು ಅಂತ, ಒಂದಷ್ಟು ಶಾಪಿಂಗ್ ಮಾಡೋದು ತಪ್ಪಿತು ಅಂತ. ಅದರ್ ವೇ ರೌಂಡ್ ಫ್ಯಾಮಿಲಿ ಜೊತೆ ಬಂದಿರೋ ಒಂದಷ್ಟು ಶಾಪ್ ಮಾಡ್ಕೊಂಡೇ ಹೋಗಿರ್ತಿದ್ದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸು. ಆ್ಯಂಡ್ ಯಾವುದು ದೊಡ್ಡ ಫ್ಯಾನ್ಸಿ ಪ್ರೈಸಿಂಗ್ಸ್ ಇಲ್ಲ, ಎಲ್ಲ ಒಂದಷ್ಟು ಡಿಸ್ಕೌಂಟೆಡ್ ರೇಟ್ಸಲ್ಲೇ ಸೇಲ್ ಮಾಡ್ತಿದ್ದಾರೆ. ನಿಶ್ಚಿಂತೆಯಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬಂದು ಶಾಪ್ ಮಾಡ್ಬೋದು.